ಮಕ್ಕಳು ಬೌದ್ಧಿಕ ಹಾಗೂ ಮಾನಸಿಕವಾಗಿ ತಾಯಿಯ ಗರ್ಭದಲ್ಲಿಯೇ ಸಂಸ್ಕಾರವನ್ನು ಕಲಿಯುತ್ತವೆ ಎಂದು ವೇದ ಉಪನ್ಯಾಸಗಳು ಹೇಳಿವೆ. ಇಂದಿನ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ನೀಡುವಲ್ಲಿ ಚಾಲೆಂಜ್ ನವೋದಯ ಕೋಚಿಂಗ್ ಕ್ಲಾಸಸ್ ಸದಾ ಮುಂದೆ ಇದೆ ಎಂದು ಮಹಾದೇವ್ ಶಾಸ್ತ್ರಿಗಳು ಹೇಳಿದರು. ಎಸ್ ಶಿವಾಚಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಚಾಲೆಂಜ್ ನವೋದಯ ಕೋಚಿಂಗ್ ಕ್ಲಾಸಸ್ ನೇತೃತ್ವದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಪ್ರತಿಭಾನ್ವೇಷಣೆ ಪರೀಕ್ಷೆ ಹಾಗೂ ಸಾಧಕರಿಗೆ ಸನ್ಮಾನ ಟಾಲೆಂಟ್ ಅವಾರ್ಡ್ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಇತಿಹಾಸ ಹೇಳ್ತವ, ನೀವು ಕೂಸು ಹೊಟ್ಟಾಗಿದ್ದಾಗ ಟಿವಿ ನೋಡ್ಕೊಂಡು ಬಿಟ್ಟೆ, ಏನು ಎರಿ ಮಣ್ಣು ತಿಂದೆ, ನಾವು ಕಾಯಿಪುಳ್ಳು ತಿಂದೆ, ಇವು ಮಾಡ್ಕೋತ ಬಂದ್ರೆ ಮುಂದೆ ಅಂಜ ಮಕ್ಕಳು ಹುಟ್ಟುತ್ತಾವ. ಅದಕ್ಕಾಗಿ ಇವತ್ತು ಮಕ್ಕಳು ವಿದ್ಯಾವಂತರಾಗಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಇಂಥ ಕ್ಲಾಸಸ್ ಸ್ಕೂಲಿನೊಳಗೆ ಬಹುಶಃ ನಾಯಕ ಸರ್ ನಾನು 10 ವರ್ಷ ತಿಳ್ಕೊತ ಬಂದೀನಿ. ಈ ಶಿವಾಚಾರ್ಯ ಸಂಸ್ಥೆ ಇನ್ನೂ ಹೆಚ್ಚಿಗೆ ವಿದ್ಯಾವಂತರಾಗಲಿ, ಈ ಮಕ್ಕಳನ್ನ ಬೆಳೆಸುವ ಶಕ್ತಿ ಈ ಕೋಚಿಂಗ್ ಕ್ಲಾಸಸ್ಗೆ ಬರಲಂತೆ ತಿಳ್ಕೊಂಡು ಮತ್ತೊಂದು ಸಲ ನಾನು ದೇವರನ್ನ ಪ್ರಾರ್ಥನೆ ಸಂದರ್ಭದಲ್ಲಿ ಮಾಡಿ ಎಲ್ಲ ಪಾಲಕರು ಬಂದಿರಿ. ಇದೆಲ್ಲ ಮಕ್ಕಳಿಗೆ ಮತ್ತು ಜೊತೆಗೆ ನಮ್ಮ ರೈತರಿಗೆ ಸನ್ಮಾನ, ಜೊತೆಗೆ ನಮ್ಮ ಯೋಧರಿಗೆ ಸನ್ಮಾನ ಮಾಡಿದ್ರಿ, ಅನೇಕ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿದ್ರಿ. ಯಾರು ಮಕ್ಕಳ ಸಲುವಾಗಿ ಪಾಠವನ್ನು ಹೇಳಿ ದೊಡ್ಡವಾಗಿದ್ರು ಅವರಿಗೆ ಶಾಲೆಯಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಸಂದರ್ಭದಲ್ಲಿ ಹೇಳಿ, ಪರಮ ದಯಾಳು ಪರಮಾತ್ಮನು ಈ ಸಂಸ್ಥೆಗೆ ಎಲ್ಲ ಮಕ್ಕಳಿಗೆ ಉತ್ತರೋತ್ತರವಾಗಿ ಆಶೀರ್ವಾದ ಮಾಡಲಿ ತಿಳ್ಕೊಂಡು ಹೇಳಿ ನನ್ನ ನಿಮ್ಮ ಮಕ್ಕಳ ಕೆಲಸ ಅವರೇ ಮಾಡಕ್ ಬಿಡ್ತೀರಿ. ನಿಮ್ಮ ಮಕ್ಕಳು ಎದ್ರು ಅಂದ್ರೆ ಅವ್ರ ಹಾಸಿಗೆ ನೀವೇ ಮಡಿಸಿಡ್ತೀರಿ, ಊಟ ಮಾಡಿದ್ರೆ ತಾಟ್ ನೀವೇ ಎತ್ತಿಡ್ತೀರಿ, ಅವ್ರು ಏನ್ ಮಾಡಿದ್ರು ಕೆಲಸ ನೀವೇ ಮಾಡ್ತೀರಿ. ಯಾವಾಗ ನೀವು ಮಕ್ಕಳಿಗೆ ಜವಾಬ್ದಾರಿಯನ್ನ ಕಲಿಸ್ತೀರಾ? ಪಾಯಿಂಟ್ ಟು ಬಿ ನೋಟೆಡ್. ಯಾವಾಗ ನೀವು ಮಕ್ಕಳಿಗೆ ಅವ್ರ ಜವಾಬ್ದಾರಿಯನ್ನ ಕೊಡ್ತೀರಾ? ಇದು ದೊಡ್ಡ ತಪ್ಪು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಇದು ಜೊತೆಗೆ ಇನ್ನು ಏನೇನ್ ಮಾಡ್ತೀವಿ ನಾವು ಅನ್ನೋದು ನಿಮಗೆ ಮಹಾಭಾರತ ಗೊತ್ತಿರ್ಬೋದು. ಮಹಾಭಾರತದೊಳಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಬ್ಲೈಂಡ್ ಲವ್ ಇಂದಾನೆ ದುರ್ಯೋಧನ ಹಾಳಾಗಿದ್ದು. ಕುರುಡು ಪ್ರೀತಿ ಇರಬಾರದು, ಬ್ಲೈಂಡ್ ಲವ್ ಇರಬಾರದು. ವಾಟ್ ಈಸ್ ಕಾಲ್ಡ್ ಬ್ಲೈಂಡ್ ಲವ್? ಏನಿರುತ್ತೆ ಅಂತ ಹೇಳ್ತೀನಿ, ದಯವಿಟ್ಟು ಪಾಲಕರು ಗಮನವಿಟ್ಟು ಕೇಳಬೇಕು ಈ ಮಾತುಗಳನ್ನ. ಹೆಂಗ ಪ್ರೀತಿ ಅಂತಂದ್ರೆ, ನನ್ನ ಮಗ ಮಾಡಿದ್ದೆ ಸರಿ, ನನ್ನ ಮಗಳು ಮಾಡಿದ್ದೆ ಸರಿ. ನಿಮಗೆ ಗೊತ್ತಿರತ್ತೆ ಅವ ಏನ್ ಮಾಡಾಕತ್ತಾನ, ತಪ್ಪು ಮಾಡಾಕತ್ತಾನೋ ಸರಿ ಮಾಡಾಕತ್ತಾನ, ಆದ್ರೂ ಸಹಿತ ಜಸ್ಟಿಫೈ ಮಾಡ್ಕೋತೀವಿ ನಾವು. ಅದೇ ಸರಿ, ಅವನೇ ಕರೆಕ್ಟ್. ಬೇರೆದವ್ರು ಯಾರು ಏನೇ ಹೇಳಿ ವಿ ವೋಂಟ್ ಕೇರ್, ನನ್ನ ಮಗಂದೇ ಕರೆಕ್ಟ್. ದಿಸ್ ಇಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ವಾಟ್ ವಿ ಪೀಪಲ್ ಆರ್ ಡೂಯಿಂಗ್. ಮಹಾ ಘನಘೋರವಾದ ತಪ್ಪದು. ನಿಮಗ ರಿಯಾಲಿಟಿ ಹೇಳ್ತೀನಿ, ಎಷ್ಟೋ ಜನ ತಾಯಂದಿರು LKG UKG ಮಕ್ಕಳ ಹೋಮ್ವರ್ಕ್ ಅನ್ನ ತಾವೇ ಎಡಗೈಲೆ ಬರೋದು ಬ್ಯಾಗ್ನಾಗ ಇಡ್ತಾರ್ರಿ. ಇವತ್ತಿನ ಪರಿಸ್ಥಿತಿ ಮಕ್ಕಳಿಗೆ ಕೊಡಂಗಿಲ್ಲ. ಎಲ್ಲಿ ಮಕ್ಕಳು ಮಾಡಿದ್ರೆ ತಾಸಕದಂತ ಎಡಗೈಲೆ ಬರೋದು ಬ್ಯಾಗ್ನಾಗ ಇಟ್ಟು ನನ್ನ ಮಗ ಚಲೋ ಮಾಡ್ಲಿ, ಸಾಲಿಗೆ ಬರ್ಲಿ ಅಂತಾರೆ. ಸೊ ವೆನ್ ದ ಚೈಲ್ಡ್ ಶುಡ್ ಲರ್ನ್ ದ ರಿಯಾಲಿಟಿ? ಮೈ ಕ್ವಶನ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಿಂಗಾದ್ರೆ ಮಕ್ಕಳು ಯಾವಾಗ ಬೆಳಿತಾವು? ಇನ್ನು ಕೆಲವೊಂದಿಷ್ಟು ಜನರ ಪೇರೆಂಟ್ಸ್ ಬಹಳ ಚೇಂಜಸ್ ಥಾಟ್ಸ್. ನಾವು ಏನೈತ್ರಿ, ರಗಡ ಆಸ್ತಿ ಐತಿ, ಏನೈತಿ, ಎಲ್ಲ ಐತಿ. ಹೈಲಿ ಇಂಪಾಸಿಬಲ್ ಮೈ ಡಿಯರ್ ಪೇರೆಂಟ್ಸ್. ಮನಿ ಅಲೋನ್ ಕೆನಾಟ್ ಮೇಕ್ ಯುವರ್ ಚಿಲ್ಡ್ರನ್ ದಿ ಬೆಸ್ಟ್. ಹಣದಿಂದ ನೀವೇನಾದ್ರೂ ಮಕ್ಕಳನ್ನ ನಾ ಚಲೋ ಮಾಡ್ತೇನೆ, ಬಾರಿ ಮಾಡ್ತೇನೆ ಅಂದ್ರೆ ತೆಗೆದು ಹಾಕ್ಬಿಡ್ರದನ್ ತಲೆಗಿಂದ. ರೊಕ್ಕದಿಂದ ಮಕ್ಕಳು ದೊಡ್ಡವರಾಗೋದಿಲ್ಲ. ನಿಮ್ಮ ಮಕ್ಕಳಿಗೆ ನೀವ್ ಏನ್ ಮಾಡ್ತಿದ್ರಿ ಅನ್ನೋದು ಗೊತ್ತಾಗ್ಬೇಕು. ನಮ್ಮ ತಂದೆ ಏನ್ ಮಾಡ್ತಾನ, ನಮ್ಮ ತಾಯಿ ಏನ್ ಮಾಡ್ತಾಳ, ಯಾವ್ದು ರೀತಿ ಕಷ್ಟಪಟ್ಟು ಅವ್ರ ಹಣ ತರ್ತಾರ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ನಾವು ಕಲಿಸ್ಕೊಟ್ರೆ ಮಕ್ಕಳು ಉದ್ಧಾರ ಆಗ್ತಾವ. ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಹೊಂತಾರ ಅವರು. ಇಲ್ರಿ ನಾವೇನ್ ಮಾಡಿರ್ತೀವಿ, ರೊಕ್ಕದ ಮೇಲೆ ನಾವೇನ್ರಿ ಮಾಡ್ತೀವಿ, ಹೈಲಿ ಇಂಪಾಸಿಬಲ್, ಅದು ಎಂದಿಗೂ ಸಾಧ್ಯ ಇಲ್ಲ. ಮತ್ ಇದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತೀನಿ ನಿಮ್ಗೆ, ನಾವು ಬಡತನದಾಗ ಬೆಳೆದೇವ್ರಿ, ನಮ್ಮ ಮಕ್ಕಳು ಬಡತನದಾಗ ಬೆಳೆದನ ಅನ್ನೋದು ಬೇಡ. ನಿಮ್ಮ ಮಕ್ಕಳಿಗೆ ಕೊಡಸ್ರಿ, ಉಣಿಸ್ರಿ, ತಿನ್ನಿಸ್ರಿ, ಬೇಕಾದನ್ನ ಮಾಡ್ರಿ. ಅದ್ರ ಜೊತೆಗೆ ಬಡತನ ಅಂದ್ರೆ ಏನು, ಕಷ್ಟ ಅಂದ್ರೆ. ಇದೇ ವೇಳೆಯಲ್ಲಿ ಗುರುಮೂರ್ತಿ ದೇವರು ಲೊಟಗೇರಿ ಮಾತನಾಡಿ, ಮನೆಯಲ್ಲಿನ ಹಿರಿಯರು ಇಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಮಕ್ಕಳಿಗೆ ಸಂಸ್ಕಾರದ ಜೊತೆಯಲ್ಲಿ ನೈತಿಕವಾದ ಮೌಲ್ಯವನ್ನು ಕಲಿಸುವಲ್ಲಿ ನಾವು ಎಡವಿದ್ದೇವೆ ಎಂದು ಹೇಳಿದರು. ಆದ್ರೆ ನಿಮ್ಮ ಮಕ್ಕಳು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಚಿಂತನೆಯನ್ನು ನೀವು ಯಾರೂ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗಾಗಿ ನಾವು ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತೀರಿ, ಆದರೆ ಮಕ್ಕಳ ಬಗ್ಗೆ ಗಮನವನ್ನು ಕೊಡಬೇಕು ಪಾಲಕರು. ಇದು ಬಹಳ ಮುಖ್ಯವಾದಂಥ ಮಾತು.
ಮಕ್ಕಳ ಕಡೆ ಗಮನ ಕೊಡಬೇಕು. ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಏನದಲ್ಲ, ಇದು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಚಾಲೆಂಜಿಂಗ್ ಕೋಚಿಂಗ್ ಕ್ಲಾಸ್. ನಮ್ಮ ವೀರೇಶ್ ಹವಾಲ್ದಾರ್ ನಡೆಸಕ್ಕಂಥ ಈ ಶಾಲೆ ಏನದಲ್ಲ, ಒಳ್ಳೆಯ ಕ್ವಾಲಿಟಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಕ್ಕಂಥ ಈ ಶಾಲೆ. ನಿಮ್ಮ ಎಲ್ಲ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಒಳ್ಳೆಯ ಉತ್ತಮವಂತರನ್ನಾಗಿ ಗುಣವಂತರನ್ನಾಗಿ ಮಾಡುವಂಥ ಏಕೈಕ ಶಾಲೆ ಇದು. ಆ ವೀರೇಶ್ ಹವಾಲ್ದಾರು ಕೂಡ ಬಹಳ ಕಷ್ಟಪಟ್ಟು ವಿದ್ಯೆಯನ್ನು ಕಲಿತು 4 ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಉತ್ತಮವಾದ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಕೆಲ ಕಡೆ ಹೋದಾಗ ಮತ್ತು ನಮ್ಮ ಮಕ್ಕಳೆಲ್ಲ ಭಾಳ ಚಲೋ ಓದ್ತವ್ರಿ, ನೆನಪಿನ ಶಕ್ತಿನೇ ಇರೋದಿಲ್ಲ ಅಂತಾರೆ. ಯಾರು ಬೇದಂತ ಹೆಂಗೆ ನೆನಪಿಟ್ಟಿರ್ತೀರಿ ನೀವು? ನೆನಪಿನ ಶಕ್ತಿ ಇರೋದಿಲ್ಲ ಅಂತ ಹೇಳ್ತೀರಿ, ಮತ್ತು ಬಾಳೋ ಬೆಳಗೊಂದಿದ ಹೆಂಗೆ ನೆನಪಿರ್ತೀರಿ ನೀವು? ಹುಟ್ಟಿದ ಮನೆಗೆ ಹೋದರ ಕಟ್ಟಿ ಬಡಿತಾರ ಮುಂದೊಂದು ಊಟ ಆಡ್ತಾರೆ. ಈಗ ಅಂಥ ಜನಪದಗಳನ್ನು ಹೆಂಗೆ ನೆನಪಲ್ಲಿ ಇಟ್ಕೊಂತಿಲ್ಲ. ಈಗ ಶಿಕ್ಷಣವನ್ನು ಮಕ್ಕಳ ಕೈಗೆ ಮೊಬೈಲ್ ಕೊಡೋದನ್ನು ಬಿಟ್ಟು ನೀವು ಪುಸ್ತಕವನ್ನು ಕೊಡ್ರಿ. ಉತ್ತಮವಾದ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸಿ ನಿಮ್ಮ ಮಕ್ಕಳನ್ನು ಗುಣವಂತರನ್ನಾಗಿ ಮಾಡಿರಿ. ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು ಹಾಗೂ ಪರೀಕ್ಷೆಯನ್ನು ಎದುರಿಸಿದ 300 ವಿದ್ಯಾರ್ಥಿಗಳ ಪೈಕಿ 10 ಟಾಲೆಂಟ್ ಅವಾರ್ಡ್ಗಳಲ್ಲಿ 4 ಹಾಗೂ 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಟಫ್ ಫೈಟ್ ಮಾಡಿ ತಮ್ಮದೇ ಆದ ಸ್ಥಾನ ಗಿಟ್ಟಿಸಿಕೊಂಡರು. ಈ ಸಂದರ್ಭದಲ್ಲಿ ಚಾಲೆಂಜ್ ನವೋದಯ ಕ್ಲಾಸಸ್ ಅಧ್ಯಕ್ಷರಾದ ವೀರೇಶ್ ಹವಾಲ್ದಾರ್, ಮುಖ್ಯಸ್ಥರಾದ ವಿಜಯಲಕ್ಷ್ಮಿ ಹವಾಲ್ದಾರ್, ಶಿಕ್ಷಕಿಯರಾದ ಸುತಾ ಪಟೇಗರ್, ಶ್ರೀದೇವಿ ಕುಂಟೋಜಿ, ಸಿಮ್ರಾನ್, ನಿರ್ಮಲಾ ಕುಂಬಾರ್, ವಿಲಾಸ್ ಜಾಧವ್, ದೀಪಕ್ ಇನ್ನಿತರು ಇದ್ದರು.